ಏನೋ ಜಯಲಲಿತಾ ವಿಚಾರವಾಗಿ ಜೊತೆಗೆ ವಿ.ಕೆ. ಶಶಿಕಲಾ ನ್ಯಾಯಾಲಯದ ವೆಚ್ಚದ ವಿಚಾರವಾಗಿ ಕರ್ನಾಟಕ ಸರ್ಕಾರ ಒಂದು ಅಂಕಿಅಂಶವನ್ನ ಸಿದ್ಧಪಡಿಸಿದೆ ಅಂತ ಹೇಳಿ ತಿಳಿದು ಬಂದಿದೆ. ಲೆಕ್ಕಾಚಾರ ಹಾಕಿಬಿಟ್ಟು ಎಷ್ಟು ಖರ್ಚಾಗಿದೆ ಅಂತ 2005ರಿಂದ ಈವರೆಗೂ 7.5 ಕೋಟಿ ರೂಪಾಯಿಯಷ್ಟು ಖರ್ಚಾಗಿದೆ. 7.5 ಕೋಟಿಗೂ ಹೆಚ್ಚು ವೆಚ್ಚವನ್ನ ಕರ್ನಾಟಕ ಸರ್ಕಾರವೇ ಭರಿಸಿದೆ. ಕೋರ್ಟ್ ವೆಚ್ಚದ ರೂಪದಲ್ಲಿ ಅನ್ನುವಂತಹ ಒಂದು ಅಂದಾಜನ್ನ ಈಗ ಕರ್ನಾಟಕ ಸರ್ಕಾರ ತಯಾರಿಸಿದೆ ಅಂತ ಹೇಳಿ ತಿಳಿದು ಬಂದಿದೆ. ಇದನ್ನ ಶೀಘ್ರವೇ ತಮಿಳುನಾಡು ಸರ್ಕಾರಕ್ಕೆ ಕಳಿಸ್ಕೊಡಲಾಗುತ್ತೆ ಅಂತನೂ ಕೂಡ ಈಗ ತಿಳಿದು ಬಂದಿದೆ. ಶೀಘ್ರವೇ ತಮಿಳುನಾಡು ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಪತ್ರವನ್ನ ಬರೆಯಲಿದೆ. ಈ ಪತ್ರದಲ್ಲಿ ಜಯಲಲಿತಾ ಜೊತೆಗೆ ವಿ.ಕೆ. ಶಶಿಕಲಾ ನ್ಯಾಯಾಲಯದ ಖರ್ಚು ವೆಚ್ಚ ಏನಿದೆ ಅದು ಕರ್ನಾಟಕ ಸರ್ಕಾರ ಭರಿಸಿರುವಂತದ್ದು ಸುಮಾರು 7.5 ಕೋಟಿ ಅನ್ನುವಂಥದ್ದು ಈಗ ಲೆಕ್ಕಾಚಾರ ಹಾಕಿರುವಂತಹ ಸಂದರ್ಭದಲ್ಲಿ ತಿಳಿದು ಬಂದಿದೆ. 7.5 ಕೋಟಿಗೂ ಹೆಚ್ಚು ಅಂತೇಳಿ ತಿಳಿದು ಬಂದಿದೆ. ಇದನ್ನ ಕರ್ನಾಟಕ ಸರ್ಕಾರವೇ ಭರಿಸಿದೆ. ಹಾಗೆ ಮೊನ್ನೆ ಸುಪ್ರೀಂ ಕೋರ್ಟ್ ನೀಡುವಂತಹ ಒಂದು ಆದೇಶದ ಸಂದರ್ಭ ಜೊತೆಗೆ ಈ ಹಿಂದೆ ಕರ್ನಾಟಕದ ಸ್ಪೆಷಲ್ ಕೋರ್ಟ್ ಬೆಂಗಳೂರು ಸ್ಪೆಷಲ್ ಕೋರ್ಟ್ ನೀಡಿದಂತಹ ಆದೇಶದ ಸಂದರ್ಭದಲ್ಲೂ ಕೂಡ 5 ಕೋಟಿ ರೂಪಾಯಿಯಷ್ಟು ಹಣವನ್ನ ಕರ್ನಾಟಕ ಸರ್ಕಾರಕ್ಕೆ ನೀಡಬೇಕು, ದಂಡದ ರೂಪದಲ್ಲಿ ವಸೂಲಿ ಮಾಡಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಲಾಗಿತ್ತು. ಅದು ಯಾಕಂತ ಅಂದ್ರೆ ಕರ್ನಾಟಕ ಸರ್ಕಾರ ಕೂಡ ಕೋರ್ಟ್ ವೆಚ್ಚ ಆಗಿರ್ಬೋದು, ಜೊತೆಗೆ ಇವರಿಗೆ ರಕ್ಷಣೆ ಕೊಡುವಂತಹ ಸಂದರ್ಭದಲ್ಲಾಗಿರ್ಬೋದು, ಈ ಎಲ್ಲಾ ವೆಚ್ಚಗಳು ಸುಮಾರು ಒಂದು 5 ಕೋಟಿಗೂ ಹೆಚ್ಚಾಗಿರುತ್ತೆ. ಹೀಗಾಗಿ ಅವರಿಗೂ 5 ಕೋಟಿ ರೂಪಾಯಿ ಕೊಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಇದೀಗ ಕರ್ನಾಟಕ ಸರ್ಕಾರ ಕೂಡ ಎಷ್ಟು ಖರ್ಚು ವೆಚ್ಚ ಆಗಿದೆ ಅನ್ನುವಂಥದ್ದನ್ನ ಲೆಕ್ಕ ಹಾಕಿದಂತ ಸಂದರ್ಭದಲ್ಲಿ ಸುಮಾರು 7.5 ಕೋಟಿಗೂ ಅಧಿಕ ಖರ್ಚು ವೆಚ್ಚದ ರೂಪದಲ್ಲಿ ಈಗ ಆಲ್ರೆಡಿ ಭರಿಸಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಈಗ ಈ 7.5 ಕೋಟಿಯಲ್ಲಿ ಏನೇನು ಖರ್ಚು ಸೇರ್ಕೊಂಡಿದೆ ಅನ್ನುವಂಥದ್ದು ತಿಳಿದು ಬಂದಿದೆ ಸುಖೇಶ್. ಜೊತೆಗೆ ಇದನ್ನ ಈ ಹಣವನ್ನ ನಮಗೆ ಪಾವತಿಸಬೇಕು ಅಂತ ಏನಾದರೂ ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆಯಾ ಲೆಟರ್ ಬರೆಯುವ ಮುಖಾಂತರವಾಗಿ, ಹೇಗೆ ಅಂತ ಸುಖೇಶ್? ಖಂಡಿತವಾದ ಮಾಲ್ತೇಶ್, 2005 12 ವರ್ಷದಲ್ಲಿ ಜಯಲಲಿತಾ ಅವರ ಕೇಸ್ಗಳಿಗೆ ಸಂಬಂಧಪಟ್ಟಂಗೆ ಆಗಿರ್ತಕ್ಕಂಥ ವೆಚ್ಚಗಳನ್ನ ಈಗ ಸರ್ಕಾರ ಪಟ್ಟಿ ಮಾಡಿರುವಂತದ್ದು. ಬೇರೆ ಬೇರೆ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಯಾ ಇಲಾಖೆಗಳಿಂದ ಆಂತರಿಕವಾದ ಒಂದು ಟಿಪ್ಪಣಿಯನ್ನು ತರಿಸಿಕೊಳ್ಳುವಂತ ಕೆಲಸವನ್ನ ಈಗ ಮಾಡಿರುವಂತದ್ದು. ಹಾಗಾಗಿ ಒಟ್ಟು 4 ಬೇರೆ ಬೇರೆ ಇಲಾಖೆಗಳಿಂದ ಒಟ್ಟು ವೆಚ್ಚವಾಗಿರುವಂತದ್ದು ಎಷ್ಟು 2005ರಿಂದ ಇದುವರೆಗೆ ಅನ್ನುವಂತ ಮಾಹಿತಿ ಈಗ ಸರ್ಕಾರಕ್ಕೆ ಲಭ್ಯ ಆಗಿರುವಂತದ್ದು. ಸುಮಾರು 7.5 ಕೋಟಿಯಷ್ಟು ಹಣವನ್ನ ಈಗ ಸರ್ಕಾರ ಇದುವರೆಗೆ ಜಯಲಲಿತಾ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮತ್ತು ಶಶಿಕಲಾ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 2005ರಿಂದ ವೆಚ್ಚ ಮಾಡಿರುವಂತದ್ದು. ಈ ವೆಚ್ಚವನ್ನು ಭರಿಸುವ ಸಂಬಂಧ ಕೋರ್ಟಿಗಾಗಲೇ ಡೈರೆಕ್ಷನ್ ನೀಡುವಂತೆ ಸುಮಾರು 5 ಕೋಟಿಯಷ್ಟು ಹಣವನ್ನ ಏನು ಶಶಿಕಲಾ ಸಂಗ್ರಹಿಸಬೇಕಾಗುತ್ತೆ ಮತ್ತು ಉಳಿದ ಹಣವನ್ನ ಯಾರು ಕೊಡ್ಬೇಕು ಅನ್ನೋದು ಕೂಡ ಈಗ ಸ್ಪಷ್ಟ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಉಳಿದ ಹಣ ಎಷ್ಟು ಬಾಕಿ ಆಗುತ್ತೆ ಆ ಹಣವನ್ನ ನೀಡಬೇಕು ಅನ್ನುವಂತ ಬೇಡಿಕೆಯನ್ನು ಹೊಂದಿದ್ದು ತಮಿಳುನಾಡು ಸರ್ಕಾರಕ್ಕೆ ಪತ್ರ ಬರೆಯಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ 2005ರಿಂದ ಆರಂಭಗೊಂಡಂತೆ ಸುಮಾರು 12 ವರ್ಷಗಳ ಕಾಲ ನಡೆದಂತ ಒಟ್ಟು ಖರ್ಚು ವೆಚ್ಚ, ಪೊಲೀಸ್ ರಕ್ಷಣೆ ವಿಚಾರದಿಂದ ಹಿಡಿದು ನ್ಯಾಯಾಲಯದಲ್ಲಿ ನಡೆದಂತ ವಿಚಾರಣೆಯವರೆಗಿನ ವೆಚ್ಚವೂ ಸೇರಿದಂತೆ ಎಲ್ಲವೂ ಸೇರಿ ಒಟ್ಟು ಇನ್ನು 7.5 ಕೋಟಿ ವೆಚ್ಚವನ್ನ ಈಗ ತಮಿಳುನಾಡು ಸರ್ಕಾರ ಭರಿಸುತ್ತಾ ಅನ್ನೋದು ಪ್ರಶ್ನೆ. ಅದ್ರಲ್ಲಿ 5 ಕೋಟಿ ಹಣವನ್ನ ದಂಡದ ರೂಪದಲ್ಲಿ ಬಂದ್ರೆ ಇನ್ನು 2.5 ಕೋಟಿ ಹಣವನ್ನಾದ್ರೂ ತಮಿಳುನಾಡು ಸರ್ಕಾರ ಭರಿಸುತ್ತಾ ಅನ್ನುವಂಥದ್ದು ಇರುವಂತ ಪ್ರಶ್ನೆ. ಆದ್ರೂ ಕೂಡ ಸರ್ಕಾರ ಎಲ್ಲ ಒಂದು ಖರ್ಚು ವೆಚ್ಚಗಳ ದಾಖಲೆ ಸಹಿತವಾಗಿ ಒಂದು ಪತ್ರವನ್ನು ಬರಲಿಕ್ಕೆ ತೀರ್ಮಾನವನ್ನ ಮಾಡಿದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಸುಖೇಶ್.